ನಮಸ್ಕಾರ ವೀಕ್ಷಕರೇ, ಪ್ರಪಂಚವಾಣಿ 2 ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 4 ರಾಶಿಯವರಿಗೆ ಇನ್ನು ಮುಂದೆ ಒಳ್ಳೆಯ ಸಮಯ ಶುರುವಾಗಿದೆ. ಅದೃಷ್ಟ, ಹಣ, ಜಯ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ. ಬುಧ ಗ್ರಹನು ಜನವರಿ 2024 ಶುಕ್ರವಾರ ತನ್ನ ರಾಶಿಯ ಸ್ಥಾನವನ್ನು ಬದಲಾಯಿಸುತ್ತದೆ. ಬುಧನ ಈ ಸಂಕ್ರಮಣವು 4 ರಾಶಿಯವರಿಗೆ ಉತ್ತಮ ಶುಭ ಫಲಗಳನ್ನು ತಂದುಕೊಡಲಿದೆ. ಆ ರಾಶಿಯವರು ಯಾರು ಏನೆಲ್ಲ ಫಲಗಳನ್ನು ಪಡೆಯಲಿದ್ದಾರೆ ಎಂಬುದರ ಮಾಹಿತಿಯನ್ನ ಈಗ ನೋಡೋಣ. ಗ್ರಹಗಳ ರಾಜಕುಮಾರ ಎಂದು ಕರೆಯಲ್ಪಡುವ ಬುಧ ಗ್ರಹವು ಮಕರ ರಾಶಿಗೆ ಪ್ರವೇಶ ಮಾಡಿದೆ. ಶನಿವಾರ ಜನವರಿ 2024 ಸಂಜೆ ಮಕರ ರಾಶಿಗೆ ಬುಧನ ಪ್ರವೇಶ ಆಗಿದ್ದು, ಬುಧನು ಫೆಬ್ರವರಿ 11 ಮಂಗಳವಾರ ಮಧ್ಯಾಹ್ನದವರೆಗೆ ಮಕರ ರಾಶಿಯಲ್ಲಿ ಇರುತ್ತಾನೆ. ಇದು 4 ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನ ತಂದುಕೊಡುತ್ತದೆ. ಮೊದಲನೆಯದಾಗಿ ಕಟಕ ರಾಶಿ. ಮಕರ ರಾಶಿಯಲ್ಲಿ ಬುಧನ ಸಂಕ್ರಮಣವು ಕಟಕ ರಾಶಿಯವರಿಗೆ ಉತ್ತಮ ಸಮಯವನ್ನ ತರುತ್ತದೆ. ಈ ಅವಧಿಯಲ್ಲಿ ಅನೇಕ ವಿಷಯಗಳಲ್ಲಿ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಹಣಕಾಸಿನ ವಿಷಯಗಳಲ್ಲಿ ಲಾಭವಾಗಲಿದೆ. ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆಗಳು ಹೆಚ್ಚು ಮತ್ತು ವ್ಯಾಪಾರಿಗಳು ಲಾಭದಾಯಕವಾಗಿ ಇರುತ್ತದೆ. ಇನ್ನು ಮೇಷರಾಶಿ. ಈ ಅವಧಿಯಲ್ಲಿ ಮೇಷರಾಶಿಯವರು ಹೆಚ್ಚು ಲಾಭದಲ್ಲಿ ಇರುತ್ತಾರೆ. ಆರ್ಥಿಕ ಪರಿಸ್ಥಿತಿ ಹಿಂದಿನದಕ್ಕಿಂತ ಉತ್ತಮವಾಗಿ ಇರುತ್ತದೆ. ಉದ್ಯಮಿಗಳು ಮತ್ತು ಉದ್ಯೋಗಿಗಳು ಹಣದ ವಿಷಯದಲ್ಲಿ ಸಕಾರಾತ್ಮಕವಾಗಿ ಇರುತ್ತಾರೆ. ಆದಾಯದ ಮೂಲಗಳು ಹೆಚ್ಚಾಗುತ್ತದೆ. ಉದ್ಯೋಗದ ಹುಡುಕಾಟದಲ್ಲಿರುವವರು ಫಲಿತಾಂಶಗಳನ್ನು ಪಡೆಯುತ್ತಾರೆ. ಇನ್ನು ಮೀನರಾಶಿ. ಈ ಅವಧಿಯು ಮೀನರಾಶಿಯವರಿಗೆ ಪ್ರಯೋಜನಕಾರಿಯಾಗಿದೆ. ದೀರ್ಘಕಾಲದಿಂದ ಬಾಕಿ ಇರುವ ಕೆಲವು ಕಾರ್ಯಗಳು ಪೂರ್ಣಗೊಳ್ಳುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಉದ್ಯಮಿಗಳು ಲಾಭ ಮತ್ತು ಹೊಸ ಒಪ್ಪಂದಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಪಡೆಯುತ್ತಾರೆ. ತಮ್ಮ ಸಂಗಾತಿಯೊಂದಿಗೆ ಸಂತೋಷದ ಸಮಯವನ್ನು ಕಳೆಯುತ್ತಾರೆ. ಬೆಂಬಲ ಉತ್ತಮವಾಗಿ ಇರುತ್ತದೆ. ಇನ್ನು ವೃಷಭ ರಾಶಿ. ಮಕರ ರಾಶಿಯಲ್ಲಿ ಬುಧನ ಸಂಚಾರವು ವೃಷಭ ರಾಶಿಯವರಿಗೆ ಅದೃಷ್ಟವನ್ನ ತರುತ್ತದೆ. ಉದ್ಯೋಗಿಗಳಿಗೆ ಸಹೋದ್ಯೋಗಿಗಳಿಂದ ಬೆಂಬಲ ಮತ್ತು ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿ ಇರುತ್ತದೆ ಮತ್ತು ಇವರಿಗೆ ಹಠಾತ್ ಆರ್ಥಿಕ ಲಾಭಗಳು ಆಗುವ ಸಾಧ್ಯತೆಗಳು ಇದೆ. ಮಂಗಳನ ಹಿಮ್ಮುಖ ಚಲನೆಯು ಇದೇ ವೇಳೆಯಲ್ಲಿ ಪ್ರಾರಂಭವಾಗಿರುವ ಕಾರಣ ಈ 3 ರಾಶಿಯವರಿಗೆ ಅದೃಷ್ಟ ಕುಲಾಯಿಸುತ್ತದೆ. ಮಂಗಳನ ಗೋಚಾರ ಪ್ರಭಾವವು ಈ ರಾಶಿಯವರ ಜೀವನದಲ್ಲಿ ಉತ್ತಮ ಸಂಪಾದನೆಯ ಜೊತೆಗೆ ಸುಖ ಸಮೃದ್ಧಿಯನ್ನು ಕೂಡ ತಂದುಕೊಡಲಿದೆ. ಹಾಗಾದರೆ ಆ ರಾಶಿಗಳು ಯಾವುವು ಎಂದು ನೋಡೋಣ. ಮೊದಲನೆಯದಾಗಿ ಕಟಕ ರಾಶಿ. ಮಂಗಳನ ಗೋಚರ ಫಲವು ಕರ್ಕಾಟಕ ರಾಶಿಯವರಿಗೆ ತುಂಬಾ ಒಳ್ಳೆಯದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಫಲತೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ಕೆಲಸವನ್ನ ಬದಲಾಯಿಸಬೇಕು ಎನ್ನುವಂತಹ ಯೋಚನೆಯನ್ನು ಹೊಂದಿದ್ದರೆ ಖಂಡಿತ ಇದು ಲಾಭದಾಯಕ. ಉದ್ಯೋಗದಲ್ಲಿ ಯಶಸ್ಸಿನ ಜೊತೆಗೆ ಧನಲಾಭವೂ ಕೂಡ ಸಿಗುತ್ತದೆ. ವ್ಯಾಪಾರದಲ್ಲಿ ನೀವು ಅಂದುಕೊಂಡಿರುವ ರೀತಿಯಲ್ಲಿ ಎಲ್ಲ ನಡೆದರೆ ದೊಡ್ಡ ಮಟ್ಟದ ಲಾಭವನ್ನು ನೀವು ಪಡೆದುಕೊಳ್ಳುವುದು ನಿಶ್ಚಿತವಾಗಿದೆ. ಷೇರು ಮಾರುಕಟ್ಟೆಯ ಟ್ರೇಡ್ ಮೂಲಕ ನೀವು ಕೈತುಂಬ ಲಾಭವನ್ನು ಸಂಪಾದನೆ ಮಾಡುವಂತಹ ಅವಕಾಶವನ್ನು ಹೊಂದಿದ್ದೀರಾ ಮತ್ತು ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಉತ್ತಮವಾಗಿ ಇರುತ್ತದೆ. ಆದರೆ ಯಾವುದೇ ಕಾರಣವಿಲ್ಲದೆ ಸುಮ್ಮನೆ ಹಣವನ್ನು ಖರ್ಚು ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮ ಪಾರ್ಟ್ನರ್ ಜೊತೆಗೆ ಉತ್ತಮ ಸಮಯವನ್ನ ಕಳೆಯಬಹುದು. ಲವ್ ಲೈಫ್ ತುಂಬಾನೇ ಚೆನ್ನಾಗಿರುತ್ತದೆ. ನಡುವೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳ ನಡೆಯಬಹುದು. ಆದರೆ ಅದನ್ನ ನೀವಿಬ್ಬರೂ ಕೂತು ಪರಿಹಾರ ಮಾಡಿಕೊಳ್ಳಬಹುದು. ಇನ್ನು ಸಿಂಹರಾಶಿ. ಮಿಥುನ ರಾಶಿಗೆ ಮಂಗಳನ ಪ್ರವೇಶವು ಸಿಂಹರಾಶಿಯವರಿಗೆ ಕೆಲಸದಲ್ಲಿ ಅದೃಷ್ಟದ ಸಹಾಯ ಸಿಗುವ ಹಾಗೆ ಮಾಡುತ್ತದೆ. ಉದ್ಯೋಗದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಹಾಗೂ ಹಿರಿಯ ಅಧಿಕಾರಿಗಳ ಸಹಾಯವೂ ಕೂಡ ನಿಮಗೆ ದೊರಕಲಿದೆ. ವ್ಯಾಪಾರದಲ್ಲಿ ನೀವು ಜಾರಿಗೆ ತರುವಂತಹ ಪ್ಲಾನ್ ನಿಮಗೆ ಕೈತುಂಬ ಲಾಭವನ್ನು ಸಂಪಾದಿಸಿ ಕೊಡುತ್ತದೆ. ಸಮಾಜದಲ್ಲಿ ನಿಮಗಿರುವಂತಹ ಗೌರವ ಕೂಡ ಪ್ರತಿಷ್ಠೆಯೂ ಕೂಡ ಹೆಚ್ಚಾಗುತ್ತದೆ.
ಇನ್ನು ಈ ಸಮಯದಲ್ಲಿ ನಿಮ್ಮ ಆರೋಗ್ಯವೂ ಕೂಡ ಸಂಪೂರ್ಣವಾಗಿ ಉತ್ತಮ ಪರಿಸ್ಥಿತಿಯಲ್ಲಿ ಕಂಡು ಬರಲಿದ್ದು, ಹೆಚ್ಚಿನ ಹಣವನ್ನು ಗಳಿಕೆ ಮಾಡುವ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸಂಪೂರ್ಣವಾಗಿ ಸುಧಾರಿಸಿಕೊಳ್ಳಬಹುದಾಗಿದೆ. ಇನ್ನು ತುಲಾ ರಾಶಿ, ಮಂಗಳನ ರಾಶಿ ಪರಿವರ್ತನೆಯು ತುಲಾ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಜೀವನದಲ್ಲಿ ಚಿಂತೆಗಳನ್ನೆಲ್ಲ ಹೊರಹಾಕಿ ಖುಷಿಯನ್ನು ತರಲಿದೆ. ಬಿಸ್ನೆಸ್ ಹಾಗೂ ಉದ್ಯೋಗದಲ್ಲಿ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಿರುವಂತಹ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದಾಗಿದ್ದರೂ ಕೂಡ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಇವುಗಳು ನಿಮಗೆ ಲಾಭವನ್ನು ತರಲಿದೆ. ಇದಂತೂ ನಿಶ್ಚಿತ. ಹಣಕಾಸಿನ ಸಂಪಾದನೆಗಾಗಿ ನಿಮಗೆ ಒಂದಕ್ಕಿಂತ ಹೆಚ್ಚಿನ ಆದಾಯದ ಮೂಲಗಳು ಸಿಗುತ್ತದೆ ಹಾಗೂ ಕೇವಲ ಹಣ ಗಳಿಕೆ ಮಾತ್ರವಲ್ಲದೆ ಹಣವನ್ನು ಉಳಿತಾಯ ಮಾಡುವುದಕ್ಕೂ ಕೂಡ ನಿಮ್ಮಿಂದ ಸಾಧ್ಯವಾಗುತ್ತದೆ. ಜೀವನ ಸಂಗಾತಿಯ ಜೊತೆಗಿನ ನಿಮ್ಮ ಬಾಂಧವ್ಯ ಈ ಸಂದರ್ಭದಲ್ಲಿ ಇನ್ನಷ್ಟು ಉತ್ತಮವಾಗಿ ಇರಲಿದೆ ಹಾಗೂ ಅವರ ಜೊತೆಗೆ ಉತ್ತಮ ಸಮಯವನ್ನ ಕಳೆಯುತ್ತೀರಾ. ಆರೋಗ್ಯದಲ್ಲಿಯೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರುವುದಿಲ್ಲ. ವಿಶೇಷವಾಗಿ ಗ್ರಹಗಳ ಸೇನಾಧಿಪತಿ ಹಾಗೂ ಧೈರ್ಯ ಪರಾಕ್ರಮಗಳ ಅಂಶವನ್ನೇ ಹೊಂದಿರುವಂತಹ ಮಂಗಳನ ಪ್ರತಿಯೊಂದು ಚಲನೆಯೂ ಕೂಡ ನೇರವಾಗಿ ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಸದ್ಯಕ್ಕೆ ಮಂಗಳ ವಕ್ರೀಯ ಚಲನೆಯಲ್ಲಿ ಮಿಥುನ ರಾಶಿಗೆ ಜನವರಿ 21ರಂದೇ ಪ್ರವೇಶ ಮಾಡಿದ್ದಾನೆ. ಇದು 12 ರಾಶಿಗಳಲ್ಲಿ ಈ 3 ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕವಾದ ಪ್ರಭಾವವನ್ನು ಬೀರಲಿದ್ದು, ಮಾಡುವಂತಹ ಕೆಲಸದಲ್ಲಿ ಪಾಸಿಟಿವ್ ಫಲಿತಾಂಶವನ್ನು ಪಡೆದುಕೊಳ್ಳುವ ಹಾಗೆ ಮಾಡುತ್ತದೆ ಹಾಗೂ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟವನ್ನು ಇವರು ಕಾಣಬೇಕಾದಂತಹ ಪರಿಸ್ಥಿತಿ ಬರೋದೇ ಇಲ್ಲ. ಹಾಗಾಗಿ ಈ ರಾಶಿಯವರು ತುಂಬಾನೇ ಅದೃಷ್ಟಶಾಲಿಗಳು ಎಂದು ಹೇಳುತ್ತಿದೆ ಜ್ಯೋತಿಷ್ಯ ಶಾಸ್ತ್ರವು. ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸಬೇಕಾದ ವಿಚಾರ ಇಷ್ಟೇ. ಈ 12 ರಾಶಿಗಳಲ್ಲಿ ಗ್ರಹಗಳ ಸಂಚಾರವಾದಾಗ ಪ್ರತಿಯೊಂದು ರಾಶಿಗಳಿಗೂ ಅದರದ್ದೇ ಆದಂತಹ ವಿಶೇಷ ಫಲಿತಾಂಶಗಳು ದೊರಕುತ್ತದೆ. ಹೀಗಾಗಿ ಈ ಅದೃಷ್ಟಶಾಲಿ ರಾಶಿಗಳಿಗೆ ತುಂಬ ವಿಶೇಷವಾದ ಸಮಯಗಳು ಇದ್ದು, ಇನ್ನು ಉಳಿದಂತಹ ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ ಮತ್ತು ಮೀನ ರಾಶಿ ಇವರುಗಳಿಗೂ ಕೂಡ ತುಂಬ ಒಳ್ಳೆಯ ಸಮಯ ಇದ್ದರೂ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳನ್ನು ಇವರು ಕಾಣಬಹುದಾಗಿದೆ. ಆದರೆ ಚಿಂತಿಸುವ ಅಗತ್ಯವಿಲ್ಲ. ಈ ಒಂದು ಗ್ರಹಗಳ ಚಲನೆಯು ಪ್ರತಿ ತಿಂಗಳು ಬದಲಾವಣೆ ಆಗುತ್ತಾ ಇರುವ ಕಾರಣ ಇನ್ನು ಕೆಲವೇ ಸಮಯದಲ್ಲಿ ಈ ರಾಶಿಗಳಿಗೂ ಕೂಡ ಒಂದಲ್ಲ ಒಂದು ಗ್ರಹಗಳ ಚಲನೆಯಿಂದ ವಿಶೇಷ ಸಮಯ ಏರ್ಪಾಡಾಗುತ್ತದೆ. ವೀಕ್ಷಕರೇ, ಈ ಒಂದು ಜ್ಯೋತಿಷ್ಯ ವಿಚಾರ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇದೇ ರೀತಿಯ ಆಸ್ಟ್ರಾಲಜಿ ಇನ್ಫಾರ್ಮೇಷನ್ಗಳನ್ನು ತಿಳಿಯಲು ನಮ್ಮ ಪ್ರಪಂಚವಾಣಿ 2 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.